ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮೊನ್ನೆ ನಡೆದಿರ್ತಕ್ಕಂಥ ಕೆ ಕ್ವಶನ್ ಪೇಪರನ್ನು 360 ಆ್ಯಂಗಲಿಂದ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ನಾವು ಸ್ಟಡಿ ಮಾಡ್ತಾ ಇರ್ತಕ್ಕಂಥದ್ದು ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್. ಓಕೆ, ಸೊ ಈ ಒಂದು 360 ಅನಲೈಸಿಸ್ನ ಪಾರ್ಟ್ 2 ಇದಾಗಿರ್ತದೆ. ಪಾರ್ಟ್ 1 ಆಲ್ರೆಡಿ ನನ್ನ ಕಂಪ್ಯೂಟರ್ ಪ್ಲೇ ಲಿಸ್ಟಲ್ಲಿ ಅದ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ನೋಡಬಹುದು. ಓಕೆ, ಸೊ ಕಮಿಂಗ್ ಟು ದ 75th ಕ್ವಶನ್, 75ನೇ ಪ್ರಶ್ನೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಅವರು ಇಲ್ಲಿ ಎರಡು ಭಾಗಗಳನ್ನು ಮಾಡಿದ್ದಾರೆ, ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಹೇಳಿ. ಯಾವುದು ಯಾವುದಕ್ಕೆ ಮ್ಯಾಚ್ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಸ್ನೇಹಿತರೆ, ಇಲ್ಲೇನು ಅವ್ರು ಪ್ರಮುಖವಾಗಿ ಕೊಡ್ತಾ ಇದ್ದಾರಲ್ಲ, ಇದು ಬಂದ್ಬಿಟ್ಟು ಪ್ರಮುಖವಾಗಿ ಮಾಡೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಬಹುದು ವಾಟ್ ಈಸ್ ಮಾಡೆಲ್ ಅಂತ ಹೇಳಿ. ಮಾಡೆಲ್ ಇಸ್ ನಥಿಂಗ್ ಬಟ್ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ ಬರ್ತದೆ. ಓಕೆ, ಐ ವಿಲ್ ರೈಟ್ ಇಟ್ ಡೌನ್. ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್. ಎಕ್ಸಾಮಲ್ಲಿ ಎಕ್ಸ್ಪಾಂಡ್ ಅಂತ ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು, ಹಾಗಾಗಿ ನೆನಪಿಟ್ಟುಕೊಳ್ಳಿ. ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್. ಸರ್ ಎಲ್ಲಿ ಬರ್ತದ ಈ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್? ಇದು ಬರ್ತಕ್ಕಂಥದ್ದು ಪ್ರಮುಖವಾಗಿ ನಮಗೆ ಡೇಟಾಬೇಸ್ ಕಾನ್ಸೆಪ್ಟಲ್ಲಿ. ಓಕೆ, ಸೊ ಇದು ಬರ್ತಕ್ಕಂಥದ್ದು ಡೇಟಾಬೇಸ್ ಕಾನ್ಸೆಪ್ಟಲ್ಲಿ. ಏನಿದು ಮಾಡೆಲ್ ಅಂದರೆ? ಇಟ್ ಇಸ್ ನಥಿಂಗ್ ಬಟ್ ಅ ಕಾನ್ಸೆಪ್ಚುವಲ್ ಮಾಡೆಲ್ ಫಾರ್ ಡಿಸೈನಿಂಗ್ ದ ಡೇಟಾಬೇಸ್. ಸೊ ಇದನ್ನು ಏನಕ್ಕೋಸ್ಕರ ಬಳಕೆ ಮಾಡ್ತಾರೆ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ, ಇಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಡಿಸೈನಿಂಗ್ ಡೇಟಾಬೇಸ್. ಸೊ ಏನು ಹಿಂಗಂದ್ರೆ, ಸೊ ಟು ಡೆಮಾನ್ಸ್ಟ್ರೇಟ್ ದಿಸ್ ಒನ್, ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಸಪೋಸ್ ಇವಾಗ ನೀವೊಂದು ಮನೆ ಕಟ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ you're about to construct a home. ಸೊ ಅವಾಗ ಏನು ಮಾಡ್ತೀರಾ ಮನೆ ಕಟ್ಟೋದಕ್ಕಿಂತ ಮುಂಚೆ? ಸೊ ನೀವೊಂದು ಪ್ಲ್ಯಾನ್ ಮಾಡ್ತೀರಾ. ಪ್ಲ್ಯಾನ್ ಮಾಡಿ ಲೈಕ್ ಹಾಲ್ ಎಲ್ಲಿರ್ಬೇಕಾ, ಕಿಚನ್ ಎಲ್ಲಿರ್ಬೇಕಾ, ಅಥವಾ ಬೆಡ್ರೂಮ್ ಎಲ್ಲಿರ್ಬೇಕಾ, ದೇವ್ರ ಕೋಣೆ ಎಲ್ಲಿರ್ಬೇಕಾ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿಬಿಟ್ಟು ಅವುಗಳಿಗೊಂದು ಸಿಂಬಲ್ ಕೊಡ್ತೀರಾ. ಲೈಕ್ ಕಿಚನ್ ಅಂದರೆ ಹಿಂಗಿರಬೇಕು, ರೈಟ್, ಅಥವಾ ದೇವ್ರ ಮನೆ ಅಂದರೆ ಹಿಂಗೆ. ಸೊ ಏನೋ ಒಂದು ಸಿಂಬಲ್ ಕೊಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಇಲ್ಲಿ ಯಾವುದಾದ್ರೂ ಒಂದು ಡೇಟಾಬೇಸನ್ನು ಬಿಲ್ಡ್ ಮಾಡಬೇಕನ್ನೋ ಸಂದರ್ಭದಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಡೇಟಾಬೇಸ್ ಯಾವ ರೀತಿ ಇರಬೇಕು? ಡೇಟಾಬೇಸ್ ಅಂದರೆ ಪ್ರಮುಖವಾಗಿ ಎಲ್ಲೇನು ಬರ್ತದ? ಡೇಟಾ ಇರ್ತದ. ಒಂದು ಡೇಟಾ ಮತ್ತೊಂದು ಡೇಟಾಗೆ ಸಮಥಿಂಗ್ ರಿಲೇಷನ್ ಇರ್ತದ. ಡೇಟಾಬೇಸ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ರೋಸ್ ಅಂಡ್ ಕಾಲಮ್ ಅಂತ ಹೇಳ್ಬೋದು ನೀವು ಸಾಮಾನ್ಯವಾಗಿ. ಅಲ್ಲೇನಿರ್ತದ? ಕಾಲಮ್ಸ್ಗಳು ಇರ್ತವೆ, 1 2 3 4 ಅಂತೇಳಿ ಹಿಂಗೆ ಅದು ಸಂಬಂಧಪಟ್ಟಿರ್ತಕ್ಕಂಥ ರೋಸ್ಗಳು ಕೂಡ ಇರ್ತದೆ. ಅಲ್ಲಿ ಡೇಟಾ ಸ್ಟೋರ್ ಆಗಿರ್ತದೆ. ಹಾಗೆ ಒಂದೇ ಟೇಬಲ್ ಇರ್ತದನ? ಒಂದು ಡೇಟಾಬೇಸ್ ಅಂದಮೇಲೆ ಅಲ್ಲಿ ಹಲವಾರು ಟೇಬಲ್ಸ್ಗಳು ಇರ್ತಾವೆ, ಒಂದಕ್ಕೊಂದು ರಿಲೇಷನ್ಶಿಪ್ ಕೂಡ ಇರ್ತದೆ. ಸೊ ಹಾಗಾಗಿ ಈ ಮಾಡೆಲ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಸೊ ಪ್ರಾಪರ್ ಆಗಿ ಡೇಟಾಬೇಸನ್ನು ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ನಾವೊಂದು ಕಾನ್ಸೆಪ್ಚುಯಲ್ ಆಗಿ ಒಂದು ಡೈಗ್ರಾಮನ್ನು ರೆಡಿ ಮಾಡೋದು. ದಟ್ ಇಸ್ ನಥಿಂಗ್ ಬಟ್ ಮಾಡೆಲ್. ಆ ಮಾಡೆಲನ್ನು ರೆಡಿ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸಿಂಬಾಲ್ಸ್ಗಳನ್ನು ಬಳಕೆ ಮಾಡ್ತಾರೆ. ಅದನ್ನು ಅವರು ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಕೇಳಿದ್ದಾರೆ. ಓಕೆ, ಸಾಮಾನ್ಯವಾಗಿ ಸೊ ಇದನ್ನು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಈಗಷ್ಟೇ ಅಂತಲ್ಲ, ರೀಸೆಂಟಾಗಿ ನಡೆದಿರ್ತಕ್ಕಂಥ ಈ ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತದೆ. ಇನ್ನೊಂದು ಮಾಹಿತಿ ಇಂಪಾರ್ಟೆಂಟ್ ಸ್ನೇಹಿತರೆ, ಆಲ್ರೆಡಿ ಇದರ ಮೇಲೆ ನಾನು ಈ ಕಂಪ್ಯೂಟರ್ ಅಡ್ವಾನ್ಸ್ ಟಾಪಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಈಸ್ ಮಾಡೆಲ್, ವಾಟ್ ಆರ್ ಇಟ್ ಟೈಪ್ಸ್, ಅಲ್ಲಿ ಬರ್ತಕ್ಕಂಥ ಸಿಂಬಲ್ಸ್ಗಳು ಏನು, ಅದು ಹೆಂಗೆ ವರ್ಕ್ ಆಗ್ತದೆ, ಡಿಟೇಲ್ಡ್ ಆಲ್ಮೋಸ್ಟ್ ಮೋರ್ ದೆನ್ 30 ಮಿನಿಟ್ಸ್ ನಾನು ಕಂಪ್ಲೀಟ್ ಆಗಿ ಮಾಡೆಲ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ಸೋ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ, ಇದೇ ಒಂದು ಪ್ರಶ್ನೆ ನಿಮಗೆ ಇವಾಗ ಎಕ್ಸಾಮಲ್ಲಿ ಬಂದಿದೆ. ಸಪೋಸ್ ನೀವೇನಾದರೂ ಈ ಒಂದು ವಿಡಿಯೋನ ನೋಡಿದ್ರೆ ಈಸಿಲಾಗಿ ಮಾರ್ಕ್ ಮಾಡ್ಬೋದಾಗಿತ್ತು ಅಲ್ವಾ? ಸೊ ಹಾಗಾಗಿ ಈ ಅಡ್ವಾನ್ಸ್ ಟಾಪಿಕ್ಸ್ ಮೇಲೆ ಏನು ವಿಡಿಯೋ ಮಾಡಿದ್ರಲ್ಲ ವೆರಿ ಇಂಪಾರ್ಟೆಂಟ್ ಅದ. ಸೊ ದಯವಿಟ್ಟು ಮಿಸ್ ಮಾಡಲಾರ್ದೆ ನೋಡಬೇಕು ನೀವು. ಡೇಟಾಬೇಸ್ ಮೇಲೆ ಆಗಿರ್ಬೋದು, ನಂಬರ್ ಸಿಸ್ಟಮ್ ಮೇಲೆ ಆಗಿರ್ಬೋದು, OSI ಮಾಡೆಲ್ ಆಗಿರ್ಬೋದು, ರೈಟ್, ಈ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಕಾನ್ಸೆಪ್ಟನ್ನು ನಾನು ಆ ಒಂದು ವಿಡಿಯೋದಲ್ಲಿ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಅದರ ಲಿಂಕನ್ನು ಕೂಡ ಕೆಳಗಡೆ ಕೊಡ್ತೀನಿ. ಹಾಗೆ ನೀವು ಈ KE 708 ಪ್ಲೇ ಲಿಸ್ಟ್ ಹೋಗೋದ್ರು ಕೂಡ ಅಲ್ಲಿ ನಿಮಗೆ ಸಿಗ್ತದೆ ಅದು. ಓಕೆನಾ? ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಕ್ವಶನ್, ಸೊ ಯಾವೆಲ್ಲ ಡಯಾಗ್ರಾಮ್ಸ್ಗಳು ಏನಕ್ಕೆ ರಿಪ್ರೆಸೆಂಟ್ ಮಾಡ್ತದ? ಸೊ ಮೊದಲೇದಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ರೆಕ್ಟಾಂಗಲ್ ಅನ್ನ ನೆನ್ಪಿಟ್ಕೊಳ್ಳಿ ನೀವು. ರೆಕ್ಟಾಂಗಲ್ ಏನಕ್ಕೆ ಬಳಕೆ ಮಾಡ್ತಾರಾ? ಇಟ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ಎಂಟಿಟೀಸ್. ಓಕೆ, ರೆಕ್ಟಾಂಗಲ್ ಅಂತ ಬಂದಾಗ ಅದನ್ನು ನಾವು ಎಂಟಿಟಿಗೋಸ್ಕರ ಬಳಕೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಮೊದಲೇದಾಗಿ ಬರಿತಾ ಹೋಗ್ತೀನಿ, ಆಮೇಲೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಹೇಳ್ತೀನಿ. ಓಕೆ, ಎಂಟಿಟಿ. ನೆಕ್ಸ್ಟ್ ಎರಡನೇದಾಗಿ ಇನ್ನೊಂದು ಬರ್ತದೆ, ಎಕ್ಲಿಪ್ಸ್ ಅಂತ ಬರ್ತದೆ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸಿಂಬಲ್ ಬರ್ತದೆ. ಎಕ್ಲಿಪ್ಸ್ ಗೊತ್ತಲ್ಲ ನಿಮಗೆ? ಎಕ್ಲಿಪ್ಸ್. ಸೊ ಇದನ್ನ ಏನಕ್ಕೋಸ್ಕರ ಬಳಕೆ ಮಾಡ್ತಾರೆ ಅಂದ್ರೆ ಅಟ್ರಿಬ್ಯೂಟ್ಸ್. ಸೊ ಇದನ್ನ ಪ್ರಮುಖವಾಗಿ ಅಟ್ರಿಬ್ಯೂಟ್ಸ್ಗೋಸ್ಕರ ಬಳಕೆ ಮಾಡ್ತಾರೆ. ಅಟ್ರಿಬ್ಯೂಟ್ಸ್. ನಿಮಗೆ ಅಟ್ರಿಬ್ಯೂಟ್ ಅಂತಕ್ಕಂಥ ವರ್ಡ್ ನೆನಪಿರ್ಲಿಲ್ಪ ಅಂದ್ರೆ ಸೊ ನೋ ಪ್ರಾಬ್ಲಮ್. ಸೊ ಅಟ್ರಿಬ್ಯೂಟ್ ಬದಲಾಗಿ ನೀವು ಪ್ರಾಪರ್ಟಿ ಅಂತ ಕೂಡ ನೆನಪಿಟ್ಕೋಬಹುದು. ಪ್ರಾಪರ್ಟಿ ನಾನು ಹೇಳ್ತೀನಿ ಏನಿದು ಎಂಟಿಟಿ ಪ್ರಾಪರ್ಟಿ ಅಂತ, ಬಟ್ ಸದ್ಯಕ್ಕೆ ಆ ಸಿಂಬಲ್ ಅನ್ನ ಹೇಳ್ತಾ ಇದ್ದೀನಿ, ಏನನ್ನ ರೀಪ್ರೆಸೆಂಟ್ ಮಾಡ್ತಾ ಇರ್ತದ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್, ಡೈಮಂಡ್ ಬರ್ತದ. ಇದನ್ನ ನಾವು ಡೈಮಂಡ್ ಸಿಂಬಲ್ ಅಂತ ಕರಿತೀವಿ. ನೋಡ್ಲಿಕ್ಕೆ ಡೈಮಂಡ್ ತರ ಕಾಣ್ತದಲ್ಲ. ಸೊ ಇದೇನ್ ರೀಪ್ರೆಸೆಂಟ್ ಮಾಡ್ತದ? ರಿಲೇಶನ್ಶಿಪ್ ಅನ್ನ ರೀಪ್ರೆಸೆಂಟ್ ಮಾಡ್ತದ. ಓಕೆ, ಸೊ ಏನಂತ ಹೇಳ್ತೀನಿ ನಾನು, ಏನು ರೀಪ್ರೆಸೆಂಟ್ ಮಾಡ್ತದ ಅಂತ ಹೇಳ್ತಾ ಇದ್ದೀರಾ ಏನು ಸರ್ ಅಂತ ಹೇಳಿದ್ರೆ, ನಾನು ಎಕ್ಸಾಂಪಲ್ ಕೊಟ್ಟು ನಿಮಗೆ ಕಂಪ್ಲೀಟ್ ಕ್ಲಿಯರ್ ಮಾಡಿಕೊಡ್ತೀನಿ. ಬಟ್ ನೆನಪಿಟ್ಕೊಳ್ಳಿ, ಡೈಮಂಡ್ ಸಿಂಬಲ್ ಬಂದರೆ ರಿಲೇಶನ್ಶಿಪ್ಪು, ರೆಕ್ಟ್ಯಾಂಗಲ್ ಸಿಂಬಲ್ ಬಂದರೆ
ಎಂಟಿಟಿ ಹಾಗೆ ಈ ಎಕ್ಲಿಪ್ಸ್ ಸಿಂಬಾಲ್ ಬಂದ್ರೆ ಅಟ್ರಿಬ್ಯೂಟ್ಸ್ ಅಥವಾ ನೀವು ಪ್ರಾಪರ್ಟೀಸ್ ಅಂತ ನೆನ್ಪಿಟ್ಕೋಬೇಕು. ಸೊ ಅವರು ಸಿಂಗಲ್ ಎಕ್ಲಿಪ್ಸ್ ಕೊಡೋ ಬದಲು ಅವ್ರು ನಿಮಗೆ ಡಬಲ್ ಎಕ್ಲಿಪ್ಸ್ ಕೊಟ್ಟಿದ್ರೆ ಅವಾಗ ಏನಾದ್ರು ರಿಪ್ರೆಸೆಂಟ್ ಮಾಡ್ತದ ದಟ್ ರೀಪ್ರೆಸೆಂಟ್ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್. ಇದು ಒಂದು ಅಟ್ರಿಬ್ಯೂಟ್ ಇತ್ತಂದ್ರೆ ಇದು ಮಲ್ಟಿ ವ್ಯಾಲ್ಯೂಡ್. ಓಕೆ, ಇದು ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂದ್ರೆ ಬಹಳಷ್ಟು ಅಟ್ರಿಬ್ಯೂಟ್ಸ್ ಇರೋದನ್ನ ರೀಪ್ರೆಸೆಂಟ್ ಮಾಡ್ತದ ಅಂತ ಹೇಳ್ಬಿಟ್ಟು. ಸಪೋಸ್ ಅವರು ಸಿಂಗಲ್ ರೆಕ್ಟಾಂಗಲ್ ಕೊಡೋ ಬದಲು ನಿಮಗೆ ಡಬಲ್ ರೆಕ್ಟಾಂಗಲ್ ಕೊಂಡಿದ್ರೆ ಅದೇನ್ ರೀಪ್ರೆಸೆಂಟ್ ಮಾಡ್ತದ ಅದನ್ನು ಕೇಳಬಹುದಲ್ಲ. ಅದು ವೀಕ್ ಎಂಟಿಟಿಯನ್ನ ರೀಪ್ರೆಸೆಂಟ್ ಮಾಡ್ತದ. ಓಕೆ, ವೀಕ್ ಎಂಟಿಟಿ ಅಂಡ್ ಸ್ಟ್ರಾಂಗ್ ಎಂಟಿಟಿ ಅಂತ ಎರಡು ಬರ್ತದ ಈ ಆರ್ ಮಾಡಲ್ ಅಲ್ಲಿ. ಇದು ಬಂದ್ಬಿಟ್ಟು ಸ್ಟ್ರಾಂಗ್ ಎಂಟಿಟಿ ರೀಪ್ರೆಸೆಂಟ್ ಮಾಡ್ತದ, ಇದು ಬಂದು ವೀಕ್ ಎಂಟಿಟಿಯನ್ನ ರೀಪ್ರೆಸೆಂಟ್ ಮಾಡ್ತದ. ಸೊ ನಿಮ್ಗೆ ಸಡನ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾರ. ಸೊ ಈ ರೀತಿ ಕೊಟ್ಬಿಟ್ಟು ವಾಟ್ ದಿಸ್ ಇಂಡಿಕೇಟ್ಸ್ ಸ್ಟ್ರಾಂಗ್ ಎಂಟಿಟಿ, ವೀಕ್ ಎಂಟಿಟಿ, ರಿಲೇಶನ್ಶಿಪ್ ಅಂಡ್ ಕೀ ಅಟ್ರಿಬ್ಯೂಟ್ಸ್ ಗೊತ್ತಿರಲಿ. ಇದು ಬಂದ್ಬಿಟ್ಟು ನಿಮ್ಗೆ ಯಾವಾಗಲೂ ವೀಕ್ ಎಂಟಿಟಿಯನ್ನ ರೀಪ್ರೆಸೆಂಟ್ ಮಾಡ್ತಾ ಇರ್ತದ. ಸೊ ಇದನ್ನ ನೀವು ಇನ್ನೂ ಬ್ರಾಡರ್ ಆಗಿ ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಸೊ ಸಪೋಸ್ ಕನ್ಸಿಡರ್ ಮಾಡಿ ನೀವೊಂದು ಡೇಟಾಬೇಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೀರಾ. ಓಕೆ, ನೀವೊಂದು ಡೇಟಾಬೇಸ್ ಅನ್ನ ರೆಡಿ ಮಾಡ್ತಾ ಇದ್ದೀರಾ. ಸೊ ಅದು ಹೆಂಗ್ ವರ್ಕ್ ಆಗ್ತದೆ ಅಂತ ನಾನು ಹೇಳ್ತೀನಿ. ಸಪೋಸ್ ಐ ರೈಟ್ ಇಟ್ ಡೌನ್, ಯು ಆರ್ ಬಿಲ್ಡಿಂಗ್ ಡೇಟಾಬೇಸ್. ಆ ಡೇಟಾಬೇಸ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತೀರಪ್ಪ ಅಂದ್ರೆ ನೀವು ಸಿಂಪಲ್ ಆ ಡೇಟಾಬೇಸ್ ಒಳಗಡೆ ನೀವು ಒಂದು ಪರ್ಸನಲ್ ಸ್ಟೂಡೆಂಟ್ ರಿಲೇಟೆಡ್ ಡೇಟಾಬೇಸ್ ಬಿಲ್ಡ್ ಮಾಡ್ತಾ ಇದ್ರೆ ಅಂತ ಅನ್ಕೊಳ್ಳಿ, ವಿದ್ಯಾರ್ಥಿ ರಿಲೇಟೆಡ್. ಸೊ ಸ್ಟೂಡೆಂಟ್ ರಿಲೇಟೆಡ್ ಬಿಲ್ಡ್ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಬರ್ತದ, ಸ್ಟೂಡೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರ್ತದ ಅಲ್ವಾ. ಆ ಸ್ಟೂಡೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಅಂದ್ರೆ ಸ್ಟೂಡೆಂಟ್ ಐ ಡಿ ಏನು, ಹಾಗಾದ್ರೆ ಆ ಸ್ಟೂಡೆಂಟ್ ಯಾವ ಕೋರ್ಸ್ ಅನ್ನ ಕಲಿತಾ ಇದ್ದಾನ, ಅಥವಾ ಅವನ ಎಂಪ್ಲಾಯ್ ಐ ಡಿ ಏನು, ಅಥವಾ ಅವನ ಇಮೇಲ್ ಏನು, ಈ ಎಲ್ಲ ಮಾಹಿತಿಗಳು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನಾವು ಡೇಟಾಬೇಸ್ ಬಿಲ್ಡ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಪ್ರಮುಖವಾಗಿ ಯಾರ ಬಗ್ಗೆ, ಸ್ಟೂಡೆಂಟ್ ಡೇಟಾಬೇಸ್ ಬಗ್ಗೆ ಬಿಲ್ಡ್ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಸ್ಟೂಡೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್. ಇದನ್ನ ನೀವು ಇ ಆರ್ ಡಯಾಗ್ರಾಮ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕಾಗಿತ್ತು. ಅಂದ್ರೆ ಮೊದಲಾಗಿ ಸ್ಟೂಡೆಂಟ್ ಏನು, ಹೀಸ್ ಎನ್ ಎಂಟಿಟಿ. ಓಕೆ, ನಾವು ಯಾರ ಬಗ್ಗೆ ಬಿಲ್ಡ್ ಮಾಡ್ತಿರ್ತೀವಲ್ಲ ಅದು ಎಂಟಿಟಿ. ಹಾಗಾದ್ರೆ ಸೊ ಇಲ್ಲಿ ಬರೋದು ನಮಗೆ ಎಂಟಿಟಿ ಅಂತ ಅರ್ಥ ಆಗ್ತದೆ. ಸೊ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್. ಐ ವಿಲ್ ರೈಟ್ ಇಟ್ ಲೈಕ್ ದಿಸ್. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಸ್ಟೂಡೆಂಟ್ ಅಂತ ಬರೀತೀನಿ. ಓಕೆ, ದಿಸ್ ಇಸ್ ಫಾರ್ ಸ್ಟೂಡೆಂಟ್. ಆಮೇಲೆ ಆತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳಿದಾವ, ಪ್ರಾಪರ್ಟೀಸ್ ಇದಾವ ಅಥವಾ ಅಟ್ರಿಬ್ಯೂಟ್ಸ್ ಇದಾವ ಅಂತ ಹೇಳ್ಬೋದು. ಏನೇನಿದಾವ, ಆತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐ ಡಿ ಅದ, ಕೋರ್ಸ್ ನೇಮ್ ಅದ, ಎಂಪ್ಲಾಯ್ ಐ ಡಿ ಅದ, ಇಮೇಲ್ ಅದ. ಅವೆಲ್ಲವೂ ಯಾರಿಗೆ ರಿಲೇಟೆಡ್ ಇದಾವ, ಈ ಪರ್ಟಿಕ್ಯುಲರ್ ಎಂಟಿಟಿಗೆ ರಿಲೇಟೆಡ್ ಇದಾವ. ಸೊ ಹಾಗಾದ್ರೆ ಈ ರಿಲೇಷನ್ ಅನ್ನ ಹೇಳಬೇಕಾಗಿತ್ತಂದ್ರೆ ಒಂದು ಏನಾದರೂ ಬೇಕಲ್ಲ. ಸೊ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ರಿಲೇಷನ್, ಅವ್ನು ನಮ್ಮ ದೊಡ್ಡಪ್ಪ, ಅವ್ನ ಚಿಕ್ಕಪ್ಪ, ಸೊ ಈ ರೀತಿ ರಕ್ತ ಸಂಬಂಧಗಳ ರಿಲೇಷನ್ ಅನ್ನು ಹೇಳ್ತಾರಲ್ಲ ಆ ತರನೇ ಇದು. ಸೊ ಇಲ್ಲಿ ನಾವು ಇವನ್ನ ಹೆಂಗ್ ರಿಪ್ರೆಸೆಂಟ್ ಮಾಡಬೇಕು, ಐ ಡಿ, ಕೋರ್ಸ್, ಎಂಪ್ಲಾಯ್ ಐ ಡಿ, ಇಮೇಲ್, ಇವೆಲ್ಲವೂ ಏನಂತ ಹೇಳಿದೆ ನಾನು, ಪ್ರಾಪರ್ಟೀಸ್ ಅನ್ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಎಸ್, ಅವಾಗಲೇ ಹೇಳಿದ್ನಲ್ಲ, ವೆನ್ ಇಟ್ ಕಮ್ಸ್ ಟು ಪ್ರಾಪರ್ಟೀಸ್ ಇಟ್ ಈಸ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಎಕ್ಲಿಪ್ಸ್. ಓಕೆ, ಸೊ ಈ ತರ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಈ ತರ ಎಕ್ಲಿಪ್ಸ್ ಅಂತ ಅನ್ಕೊಳ್ಳಿದ್ದಾನೆ. ಓಕೆನಾ. ಸೊ ಈ ಕಾಲಮ್ ಅಲ್ಲಿ ನಾನು ಐ ಡಿ ಬಗ್ಗೆ ಮಾಹಿತಿ ಕೊಡ್ತೀನಿ, ಈ ಕಾಲಮ್ ಅಲ್ಲಿ ನಾನು ಆ ಸ್ಟೂಡೆಂಟ್ ಯಾವ ಕೋರ್ಸ್ ಅನ್ನ ಕಲಿತಾ ಇದ್ದಾನೆ ಅಂತ ಹೇಳ್ತೀನಿ. ಹಾಗೆ ಈ ಕಾಲಮ್ ಅಲ್ಲಿ ನಾನು ಎಂಪ್ಲಾಯಿ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಮತ್ತೊಂದು ಎಕ್ಲಿಪ್ಸ್ ಅನ್ನ ತಗೊಂಡ್ಬಿಟ್ಟು ಅಲ್ಲೇನು ಕೊಡ್ತೀನಿ, ಆತನ ಇಮೇಲ್ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಓಕೆ, ಸೊ ಕ್ಲಿಯರ್ ಆಯ್ತು. ಇದು ಬಂದ್ಬಿಟ್ಟು ಎಂಟಿಟಿ ಅಂತ ಗೊತ್ತಾಯ್ತು, ಇದು ಬಂದ್ಬಿಟ್ಟು ಆ ಸ್ಟೂಡೆಂಟ್ನ ಎಂಟಿಟಿಯ ಪ್ರಾಪರ್ಟೀಸ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇವ್ರ ಬಗ್ಗೆ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಬೇಕಂದ್ರೆ ಅಲ್ಲಿ ಏನಾದರೂ ಬೇಕಲ್ಲ, ಸರಿನಾ. ಸೊ ಒಂದು ರಿಲೇಷನ್ ಅರ್ಥ ಆಯ್ತು ನಿಮಗೆ. ಇದೇನು ಬಂದ್ಬಿಟ್ಟು ಹಿಂಗೆಲ್ಲ ಮಾರ್ಕ್ ಮಾಡಿದ್ರೆ ಇದು ಎಂಟಿಟಿ ಸಂಬಂಧಪಟ್ಟಿರೋ ಮಾಹಿತಿ, ಇದು ಆತ ವ್ಯಕ್ತಿಯ ಒಂದು ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟಿರೋ ಮಾಹಿತಿ. ಎರಡು ಕ್ಲಿಯರ್ ಆಯ್ತು ನಿಮಗೆ. ಸೊ ನೆಕ್ಸ್ಟ್ ಇನ್ನೊಂದು ಹೇಳಿದೆ ನಾನು, ರಿಲೇಶನ್ಶಿಪ್ ಅಂತ ಹೇಳಿದ್ನಲ್ಲ, ರಿಲೇಶನ್ಶಿಪ್ಗೋಸ್ಕರ ನಾವು ಡೈಮಂಡ್ ಸಿಂಬಲ್ ಅನ್ನ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ, ನಾವು ಇದನ್ನ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇದು ಏನಕ್ಕಪ್ಪ ಅಂದ್ರೆ, ಸಪೋಸ್ ಇಲ್ಲೊಂದು ಸ್ಟೂಡೆಂಟ್ ಇದಾನೆ ಅನ್ಕೊಳ್ಳಿ, ಈ ಸ್ಟೂಡೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಪೋಸ್ ಕ್ಲಾಸ್ 10th ಇನ್ಫಾರ್ಮೇಶನ್ ಒಂದು ಡೇಟಾಬೇಸ್ ಅಲ್ಲಿ ಇದೆ, ಕ್ಲಾಸ್ 9th ಇನ್ಫಾರ್ಮೇಶನ್ ಒಂದು ಡೇಟಾಬೇಸ್ ಅಲ್ಲಿ ಇದೆ. ಇದೇ ವ್ಯಕ್ತಿ ಇದನ್ನು ಕ್ಲಾಸ್ 10th ಹೇಳುತ್ತೆ, ಇದು ಬಂದ್ಬಿಟ್ಟು ಕ್ಲಾಸ್ 9th ಹೇಳ್ತದೆ. ಇವೆರಡು ನಡುವೆ ಒಂದು ರಿಲೇಷನ್ ಬೇಕಾಗಿತ್ತಂದ್ರೆ ಅವಾಗ ನಾವು ಅಲ್ಲಿ ಬಳಕೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈ ಡೈಮಂಡ್ ಸಿಂಬಾಲ್. ಇವಾಗ ನಾನು ಇದನ್ನು ಕಂಪ್ಲೀಟ್ ಇರೇಸ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಆನ್ಸರ್ ಸಿಕ್ಬಿಡ್ತದೆ ನೋಡಿ ಸ್ನೇಹಿತರೆ ಇಲ್ಲಿ. ಸೊ ಮೊದಲೇದಾಗಿ ಅವ್ರು ಏನು ಕೊಟ್ಟಿದ್ದಾರೆ ನಮಗೆ, ಡಬಲ್ ಅಂದ್ರೆ ರೆಕ್ಟಾಂಗಲ್ ಕೊಟ್ಟಿದ್ದಾರೆ. ರೆಕ್ಟಾಂಗಲ್ ಏನು ರಿಪ್ರೆಸೆಂಟ್ ಮಾಡ್ತಾ ಅಂತ ಹೇಳಿದೆ ನಾನು, ಇಟ್ ಇಸ್ ಆಲ್ವೇಸ್ ರಿಪ್ರೆಸೆಂಟ್ ಎಂಟಿಟಿ ಅಂತ ಹೇಳಿದೆ. ಸೊ ಇಲ್ಲಿ ಹಾಗಾದ್ರೆ ಆಪ್ಷನ್ 2 A2 ಎಲ್ಲಾದ್ರೂ ಇದೆಯಾ, ಎಸ್ A2 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇವೆರಡು ರಾಂಗ್ ಆಯ್ತು. ನೆಕ್ಸ್ಟ್ ಬಿ ಏನ್ ಕೊಟ್ಟಿದಾರ, ಬಿ ಇಲ್ಲಿ 1 ಕೊಟ್ಟಿದಾರ, ಇಲ್ಲಿ 3 ಕೊಟ್ಟಿದಾರ. ಬಿ ಏನಿದೆ ಇಲ್ಲಿ, ಇದೇನಂತ ಕರಿತೀವಿ ನಾವು, ಡೈಮಂಡ್ ಸಿಂಬಾಲ್ ಅಂತ ಕರಿತೀವಿ ಸ್ನೇಹಿತರೆ. ಡೈಮಂಡ್ ಸಿಂಬಾಲ್ ಏನ್ ಹೇಳ್ತದ, ಆಲ್ವೇಸ್ ರಿಲೇಷನ್ ಬಗ್ಗೆ ಹೇಳ್ತದ ನಮಗೆ. ಡೈಮಂಡ್ ಸಿಂಬಾಲ್ ಆಲ್ವೇಸ್ ರಿಲೇಷನ್. ಹಾಗಾದ್ರೆ 3 ಅಂತ ಅರ್ಥ ಆಯ್ತು. ಬಿ ಬಂದ್ಬಿಟ್ಟು 3ಗೆ, B3 ಎಲ್ಲದ, ಇಲ್ಲದ. ಸೊ 3 ಇಸ್ ದ ರೈಟ್ ಆನ್ಸರ್. ಹಾಗೆ ಇವು ಕೀ ಅಟ್ರಿಬ್ಯೂಟ್ಸ್ ಇಲ್ಲಿ ಏನ್ ಹೇಳ್ತಾ ಇದೆ, D1 ಅಂತ ಹೇಳ್ತಾ ಇದೆ, C4. ಸೊ ಇದು ಕೀ ಅಟ್ರಿಬ್ಯೂಟ್ಗೆ ಹೇಳ್ತದ, ಹಾಗೆ ಇದು ಮಲ್ಟಿ ಅಟ್ರಿಬ್ಯೂಟ್ಸ್ಗೆ. ಸೊ ಪ್ರಮುಖವಾಗಿ ಒಂದು ನೆನಪಿಟ್ಕೊಳ್ಳಿ, ಈ ರೀತಿ ಎಕ್ಲಿಪ್ಸ್ ಸಿಂಬಾಲ್ ಬತ್ತಂದ್ರೆ ಅದು ಅಟ್ರಿಬ್ಯೂಟ್ಸ್ ಅಂತ ಬಂದ್ರೆ ಸಾಕು ನಿಮ್ಮ ಮೈಂಡ್ಗೆ. ಅಟ್ರಿಬ್ಯೂಟ್ಸ್ ಅಂತ ನೆನಪಿಟ್ಕೊಳ್ಳಿ. ಸೊ ಆ ಪದ ನೆನಪಲ್ಲಿ ಅಂದ್ರೆ ನಿಮಗೆ ಪ್ರಾಪರ್ಟೀಸ್ ಅಂತ ಆದ್ರೂ ಕೂಡ ನೀವು ನೆನಪಿಟ್ಕೋಬಹುದು. ಸೊ ಇಷ್ಟು ಗೊತ್ತಿದ್ರೆ ಈಸಿಲಾಗಿ ಆನ್ಸರ್ ಮಾಡ್ಬೋದು. ತಿಳಿತಲ್ಲ ನಿಮಗೆ. ಸೊ ಟೋಟಲ್ ಆಗಿ
ಇದು ಕಂಪ್ಲೀಟ್ ಏನಿದೆಯಲ್ಲ ER ಮೊಳಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇವುಗಳನ್ನ ನೀವು ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ವೆನ್ ಇಟ್ ಕಮ್ಸ್ ಟು ರೆಕ್ಟಾಂಗಲ್ ಅದು ಎಂಟಿಟಿ, ಎಕ್ಲಿಪ್ಸ್ ಅಂತ ಬಂದ್ರೆ ಅಟ್ರಿಬ್ಯೂಟ್ಸ್ ಇನ್ ದ ER ಮಾಡೆಲ್, ಡೈಮಂಡ್ ಅಂತ ಬಂದ್ರೆ ರಿಲೇಶನ್ಶಿಪ್ ಅಮಂಗ್ ದ ಎಂಟಿಟೀಸ್, ಡಬಲ್ ಎಕ್ಲಿಪ್ಸ್ ಅಂತ ಬಂದಾಗ ಎಸ್ ಇಟ್ ಈಸ್ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್. ಸೊ ಇದು ಡಬಲ್ ಎಕ್ಲಿಪ್ಸ್ ಎಕ್ಸಾಂಪಲ್, ಡಬಲ್ ಎಕ್ಲಿಪ್ಸ್ಗೆ. ಸೊ ಇದು ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂತ ಬರ್ತದ. ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ಅದನ್ನ ಹೇಳ್ತಾ ಇರೋದು. ಸೊ ನೀವು ಪ್ರಮುಖವಾಗಿ ಆ ಅಡ್ವಾನ್ಸ್ ಟಾಪಿಕ್ಸ್ ವಿಡಿಯೋನ ಕವರ್ ಮಾಡಿದ್ರೆ ಈ ತರದ ಎಲ್ಲ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆನ ನೋಡ್ಬೋದು ನೀವು ಇಲ್ಲಿ. 76ನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರಾ? ಐಡೆಂಟಿಫೈ ದ ಆಪರೇಷನ್ ಪರ್ಫಾರ್ಮ್ಡ್ ಬೈ ದ ಬಿಲೋ ಲಾಜಿಕ್ ಗೇಟ್ಸ್. ಸೊ ಹಾಗಾಗಿ ಇದು ಕಂಪ್ಲೀಟ್ ಆಗಿ ಲಾಜಿಕ್ ಗೇಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸೊ ಮಾಮೂಲಾಗಿ ನಮ್ಗೆ ಮುಂಚೆ ಎಲ್ಲ ಕೇವಲ ಆ್ಯಂಡ್ ಗೇಟ್, ಆರ್ ಗೇಟ್ ರಿಲೇಟೆಡ್ ಪ್ರಶ್ನೆಗಳು ಮಾತ್ರ ಬರ್ತಾ ಇತ್ತು. ಸ್ವಲ್ಪ ಇವಾಗ ಮುಂದ್ಗಡೆ ಹೋಗಿ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆನ ನೋಡ್ತಾ ಹೋದ್ರೆ. ಹಾಗಾದ್ರೆ ಏನಿದು ಲಾಜಿಕ್ ಗೇಟ್ಸ್, ಇವುಗಳ ಇಂಪಾರ್ಟೆನ್ಸ್ ಏನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಸ್ಟ್ ಈ ಪ್ರಶ್ನೆನ ಗಮನಿಸ್ತಾ ಹೋದ್ರೆ ಈ ಡಯಾಗ್ರಾಮ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಆ್ಯಂಡ್, ಆರ್, ಎಕ್ಸಾರ್, ಆರ್ ಅಂತ ಪ್ರಶ್ನೆ. ಸೊ ಐ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್. ಸೊ ಅಟ್ ದ ಎಂಡ್ ನಿಮಗೆ ಗೊತ್ತಾಗ್ತದೆ ಯಾವುದೋ ಒಂದು ಡಯಾಗ್ರಾಮ್ ಇದು ಸೂಟೇಬಲ್ ಆಗ್ತದೆ ಅಂತ ಹೇಳ್ಬಿಟ್ಟು. ಸರಿನಾ? ಪ್ರಮುಖವಾಗಿ ಲಾಜಿಕಲ್ ಗೇಟ್ಸ್ ಅಂದ್ರೆ ಏನು? ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲಾಜಿಕಲ್ ಗೇಟ್ಸ್ ಆರ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಡಿಸಿಷನ್ ಮೇಕಿಂಗ್ಸ್ಗೆ ನಾವು ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಸೊ ಹೆಂಗ್ ಮಾಡ್ತಾವೆ ಡಿಸಿಷನ್ ಇವು? ನಾವು ಕೊಟ್ಟಿರ್ತಕ್ಕಂಥ ಇನ್ಪುಟ್ ಅನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಔಟ್ಪುಟ್ ಅನ್ನ ಡಿಸೈಡ್ ಮಾಡ್ತಾವ. ಓಕೆ, ಸೊ ಹಾಗಾದ್ರೆ ಔಟ್ಪುಟ್ ಕಂಪ್ಲೀಟ್ ಅದರ ಮೇಲೆ ಡಿಪೆಂಡ್ ಆಗಿರ್ತದ, ಇನ್ಪುಟ್ ಮೇಲೆ ಡಿಪೆಂಡ್ ಆಗಿರ್ತದ. ಸೊ ನೀವು ಯಾವ ರೀತಿಯಾಗಿ ಇನ್ಪುಟ್ ಕೊಡ್ತೀರಾ ಆ ರೀತಿಯಾಗಿ ಔಟ್ಪುಟ್ ಅದು ಕೊಡ್ತದ. ಸೊ ಇವುಗಳ ಮಧ್ಯೆ ನಾವು ಬಳಕೆ ಮಾಡ್ತಕ್ಕಂಥದ್ದೇ ಈ ಲಾಜಿಕ್ ಗೇಟ್ಸ್. ಸೊ ಹಲವಾರು ಲಾಜಿಕ್ ಗೇಟ್ಸ್ಗಳಿದಾವೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಗಿವ್ ದ ಲಿಸ್ಟ್ ಇಯರ್. ಆ್ಯಂಡ್ ಅಂತ ಬರ್ತದ, ಆರ್ ಅಂತ ಬರ್ತದ, ನಾಟ್ ಅಂತ ಬರ್ತದ, ನ್ಯಾಂಡ್ ಅಂತ ಬರ್ತದ. ಸೊ ಲಿಸ್ಟ್ ನೆನಪಿರ್ಬೇಕು ಸ್ನೇಹಿತರೆ, ಯಾವುದು ಅಲ್ಲ ಅಂತ ಕೂಡ ನಿಮಗೆ ಪ್ರಶ್ನೆ ಆಗ್ಬಹುದು. ನಾರ್ ಅಂತ ಬರ್ತದ. ಇವುಗಳ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಎಕ್ಸಾಕ್ಟ್ ಮೀನಿಂಗ್ ಏನಂತ, ಬಟ್ ನೋಡ್ತಾ ಹೋಗಿ ಸದ್ಯಕ್ಕೆ. ಎಕ್ಸಾರ್ ಅಂತ ಬರ್ತದ, ಹಾಗೆ ಫೈನಲಿ ಎಗ್ಸ್ ನಾರ್ ಅಂತ ಹೇಳಿ ಬರ್ತದ. 1 2 3 4 5 6 7. ಸಾಮಾನ್ಯವಾಗಿ ಈ 7 ಲಾಜಿಕ್ ಗೇಟ್ಸ್. ಲಾಜಿಕಲ್ ಗೇಟ್ಸ್ ಇಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಏನು ಇವುಗಳ ಮೀನಿಂಗ್ ಅದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಮೊದಲೇ ಹೆಡ್ಡಿಂಗ್ ಬಂದ್ಬಿಟ್ಟು ನಮ್ಮದು ಆ್ಯಂಡ್. ಓಕೆ, ಸೊ ಈ ಆ್ಯಂಡ್ ಗೇಟ್ ಅನ್ನೋ ಒಂದು ಬೆಸ್ಟ್ ಎಕ್ಸಾಂಪಲ್ ತೆಗೆದುಕೊಂಡು ನಿಮ್ಗೆ ಹೇಳ್ತೀನಿ. ಸೊ ಕ್ಲಿಯರ್ ಆಗ್ತದೆ. ಸಪೋಸ್ ನೀವು ಆಗ ಯಾವುದೋ ಒಂದು ಮ್ಯಾರೇಜ್ ಹೋಗ್ತಾ ಇದ್ರಿ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಪಬ್ಬು ಕ್ಲಬ್ಗೆ ಎಲ್ಲೋ ಹೋಗ್ತಾ ಇದ್ರಿ ಅನ್ಕೊಳ್ಳಿ. ಹೋಗ್ಬೇಕಾದ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ? ಸಾಮಾನ್ಯವಾಗಿ ನಮ್ಮ ಹತ್ರ ಒಂದು ID ಕಾರ್ಡನ್ನು ಕೊಟ್ಟಿರ್ತಾರೆ, ಅಥವಾ ಅವ್ರೊಂದು ಟಿಕೆಟನ್ನು ಕೊಟ್ಟಿರ್ತಾರೆ. ಅದಿದ್ದಾಗ ಮಾತ್ರ ಬೌನ್ಸರ್ ನಮಗೆ ಒಳಗಡೆ ಅಲೌ ಮಾಡ್ತಾನೆ. ಓಕೆ, ಬೌನ್ಸರ್ ನಮಗೆ ಒಳಗಡೆ ಅಲೌ ಮಾಡ್ತಾನೆ. ಸದ್ಯಕ್ಕೆ ಆ್ಯಂಡ್ ಗೇಟ್ ಅಂದರೆ ಇವರೊಬ್ರು ಸ್ಟ್ರಿಕ್ಟ್ ಬೌನ್ಸರ್ ಅಂತ ಅನ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಆ್ಯಂಡ್ ಗೇಟ್ ಅಂದರೆ ಇವರೊಬ್ರು ಸ್ಟ್ರಿಕ್ಟ್ ಬೌನ್ಸರ್. ಸೊ ಹೆಂಗಿದು ಏನಿದು ಸ್ಟ್ರಿಕ್ಟ್ ಬೌನ್ಸರ್ ಅಂತಂದರೆ? ಸೊ ನೋಡಿ ಇಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. ಸಪೋಸ್ ಇಲ್ಲೊಂದು ಟೇಬಲ್ ಹಾಕೋತೀನಿ, ಒಂದು A ಅಂತ, ಒಂದು B ಅಂತ, ಇಲ್ಲಿ ಫೈನಲ್ ಆಗಿ ಔಟ್ಪುಟ್ ಅಂತ ಹಾಕೋತೀನಿ ಅನ್ಕೊಳ್ಳಿ. ನಿಮ್ಮ ಹತ್ರ ID ಕಾರ್ಡ್ ಇದೆ ಬಟ್ ಟಿಕೆಟ್ ಇಲ್ಲ. ಬೌನ್ಸರ್ ಹೆಂಗಿದ್ದಾರೆ? ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಸೊ ನಿಮ್ಗೆ ಅವ್ರು ಅಲೋ ಮಾಡಲ್ಲ. ಎರಡನೇ ಸಲ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನ ಹತ್ರ ಟಿಕೆಟ್ ಇದೆ ಬಟ್ ID ಕಾರ್ಡ್ ಇಲ್ಲ. ಅವ್ನು ಬಿಡ್ತಾನ? ನೋ, ಬೌನ್ಸರ್ ತುಂಬ ಸ್ಟ್ರಿಕ್ಟ್ ಇದಾನ, ಅವನು ಬಿಡಲ್ಲ. ಆಮೇಲೆ ಮೂರನೇದವ ಬರ್ತಾನ, ಅವನ ಹತ್ರ ಟಿಕೆಟು ಇರಲ್ಲ, ID ಕಾರ್ಡು ಇರಲ್ಲ. ಸೊ ಆಬ್ವಿಯಸ್ಲಿ ಅವನು ಬಿಡೋದಿಲ್ಲ. ಬೌನ್ಸರ್ ತುಂಬ ಸ್ಟ್ರಿಕ್ಟ್, ನಮ್ಗೆ ಗೊತ್ತಿದೆ ಅವನು ಆಲ್ರೆಡಿ. ಓಕೆ, ಸೊ ಆಮೇಲೆ ಏನು ಮಾಡ್ತಾನೆ? ಮತ್ತೊಬ್ಬ ಬರ್ತಾನ, ಅವನ ಹತ್ರ ID ಕಾರ್ಡು ಇರ್ತದೆ ಮತ್ತೆ ಅವನ ಹತ್ರ ಟಿಕೆಟು ಇರ್ತದೆ. ಅವೆರಡನ್ನ ತಂದು ತೋರಿಸ್ತಾನೆ ಅವನು. ಸರ್ ಇದು ನನ್ನ ID ಕಾರ್ಡು, ಹಾಗೆ ಇದು ನಂದು ಟಿಕೆಟು. ಅದನ್ನೆರಡು ನೋಡಿದ ತಕ್ಷಣ ಏನು ಮಾಡ್ತಾನೆ? ಓಕೆ, ಯು ಆರ್ ಎಲಿಜಿಬಲ್, ಯು ಕ್ಯಾನ್ ಗೋ ಇನ್ಸೈಡ್ ಅಂತಾನೆ. ಹಾಗೆ ಇಲ್ಲಿ ಆ್ಯಂಡ್ ಗೇಟ್ ಅಂತ ಗಮನಿಸ್ತಾ ಹೋದಾಗ ಇದು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಆಪರೇಷನ್ ಅನ್ನ ಮಾಡ್ತದೆ. ಸಪೋಸ್ ಇಲ್ಲಿ ನಮ್ದು ಒಂದು ಚಿಪ್ ಇದೆ ಅಂತ ಅನ್ಕೊಳ್ಳಿ. ಯಾವ ಚಿಪ್ ಇದು? ಆ್ಯಂಡ್ ಚಿಪ್ ಅನ್ಕೊಳ್ಳಿ. ಇದಕ್ಕೆ ಎರಡು ಇನ್ಪುಟ್ಸ್ ಇರ್ತದೆ, ಇಲ್ಲಿ ಒಂದು A ಒಂದು B. ಸೊ ಇಲ್ಲಿ ಮುಂದ್ಗಡೆ ಏನು ಬರ್ತದಲ್ಲ, ಇದು ನಮ್ಮದು ಔಟ್ಪುಟ್. ಓಕೆ, ಸಪೋಸ್ ನೀವೇನಾದರೂ ಇನ್ಪುಟ್ಟಲ್ಲಿ ಈ ಕಡೆ 0 ಕೊಟ್ಟು ಈ ಕಡೆ 1 ಕೊಟ್ಟರೆ ನೋ, ಅವಾಗ ನಮಗೆ ಔಟ್ಪುಟ್ 0 ಬರ್ತದೆ. ಸಪೋಸ್ ಇಲ್ಲಿ 1 ಔಟ್ಪುಟ್ ಕೊಟ್ಟು ಇಲ್ಲಿ 0 ಕೊಟ್ಟರೆ ಅವಾಗೂ 0 ಬರ್ತದೆ. ಸಪೋಸ್ ನಿಮಗೆ A ಮತ್ತು B ಎರಡು ಕಡೆನೂ 0 ಇದ್ದರೆ ಆಬ್ವಿಯಸ್ಲಿ ಔಟ್ಪುಟ್ 0 ಬರ್ತದೆ. ಈ ಕಂಡೀಷನ್ ನೋಡ್ತಾ ಹೋಗಿ ನೀವು. ಸಪೋಸ್ ನಿಮಗೆ ಏನು 1 ಕೊಟ್ಟು Bನು 1 ಕೊಟ್ಟರೆ ಫೈನಲ್ ಆಗಿ ಔಟ್ಪುಟ್ 1 ಬರ್ತದೆ. ಓಕೆನಾ? ಸೊ ಎರಡೂ ಕಂಡೀಷನ್ ಮ್ಯಾಚ್ ಆಗಬೇಕು. ಇಲ್ಲಾಂದರೆ ನಿಮಗೆ ವೋಲ್ಟೇಜ್ ಕಾನ್ಸೆಪ್ಟನ್ನು ತೆಗೆದುಕೊಳ್ಳಿ. ವೋಲ್ಟೇಜ್, ಓಕೆ, ಸಪೋಸ್ ವೋಲ್ಟೇಜ್ ಕೊಟ್ರೆ ಅಂದರೆ 5 ವೋಲ್ಟ್ ಅಂತ ಅನ್ಕೊಳ್ಳಿ, ವೋಲ್ಟೇಜ್ ಕೊಡಲಿಲ್ಲ ಅಂದರೆ 0 ವೋಲ್ಟ್ ಅಂತ ಅನ್ಕೋಬೇಕು. ಸೊ ಎರಡೂ ಕಡೆ 5 ವೋಲ್ಟ್ ಅಪ್ಲೈ ಆದಾಗ ಮಾತ್ರ ನಿಮಗೆ ರಿಸಲ್ಟಲ್ಲಿ 5 ವೋಲ್ಟ್ ಬರ್ತದೆ. ಸಪೋಸ್ ಒಂದು ಕಡೆ 0 ವೋಲ್ಟ್ ಕೊಟ್ಟು ಇನ್ನೊಂದು ಕಡೆ 5 ವೋಲ್ಟ್ ಕೊಟ್ಟರೆ ಬರಲ್ಲ, ಯಾಕಂದರೆ ಬೌನ್ಸರ್ ಈಸ್ ವೆರಿ ಸ್ಟ್ರಿಕ್ಟ್. ಗೊತ್ತಾಯ್ತಲ್ಲ? ಸೊ ಸ್ಟ್ರಿಕ್ಟ್ ಬೌನ್ಸರ್ ಅಂತ ನಿಮ್ಮ ಮೈಂಡಲ್ಲಿ ನೆನ್ಪಿಟ್ಕೋಬೇಕು. ಅವಾಗ ಆ್ಯಂಡ್ ಗೇಟ್ ನಿಮಗೆ ಸಿಂಪಲ್ ಆಗಿ ಗೊತ್ತಾಗ್ತದೆ. ಎಕ್ಸಾಮಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹಿಂಗೇ ಪ್ರಶ್ನೆ ಬರ್ತದೆ. ಯಾವ ಒಂದು ಗೇಟಿನಲ್ಲಿ ಲೈಕ್ ಇನ್ಪುಟ್ಸ್ಗಳು ಹೈ ಇದ್ದಾಗ ಮಾತ್ರ ಔಟ್ಪುಟ್ ಹೈ ಬರ್ತದೆ. ಆಪ್ಷನ್ಸ್ ಬರ್ತದೆ ನಿಮಗೆ, ಆ್ಯಂಡ್, ಆರು,
ನಾಟು ಎಕ್ಸ್ ಆರು. ಸೊ ಕ್ಲಿಯರ್ ಆಗಿ ಗೊತ್ತಿರಲಿ, ಎರಡೂ ಹಾಯ್ ಇದ್ರೆ ಔಟ್ಪುಟ್ ಹಾಯ್ ಬರೋದು ನಮಗೆ ಕೇವಲ ಆ್ಯಂಡ್ ಕಂಡೀಷನ್ ಅಲ್ಲಿ ಮಾತ್ರ. ಹೆಂಗೆ ನೆನ್ಪಿಟ್ಕೋಬೇಕು, ಈ ಬೌನ್ಸರ್ ಎಕ್ಸಾಂಪಲ್ ಅನ್ನು ನೆನ್ಪಿಟ್ರೆ ಸಾಕು, ನಿಮಗೆ ಕ್ಲಿಯರ್ ಆಗಿ ಕಂಪ್ಲೀಟ್ ಐಡಿಯಾ ಸಿಕ್ಬಿಡ್ತದ. ಓಕೆ, ಸೊ ಬೌನ್ಸರ್ ಎಕ್ಸಾಂಪಲ್. ಹಾಗಾದ್ರೆ ಈ ಆ್ಯಂಡ್ ಅನ್ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತಾರ, ಡೈಗ್ರಾಮೆಟಿಕಲಿ ಹೆಂಗ್ ತೋರಿಸ್ತಾರ, ಅದು ಕೂಡ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಅಲ್ಲಿ ಕೇಳಬಹುದು ಅದನ್ನ ಕೊಟ್ಬಿಟ್ಟು ಹೆಂಗ್ ರಿಪ್ರೆಸೆಂಟ್ ಮಾಡ್ತಾರ ಅಂತ. ಸೊ ಲೆಟ್ ಮಿ ಇರೇಸ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಆ್ಯಂಡ್ ಅನ್ನ ರಿಪ್ರೆಸೆಂಟ್ ಮಾಡೋದು ಈ ರೀತಿಯಾಗಿ ಡಿ ಅಂತ ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ಡಿ ಕೊನೆಗೆ ಏನದ, ಎ ಎನ್ ಡಿ ಅಲ್ಲಿ ಇಲ್ಲೂ ಡಿ ಅದ, ಇಲ್ಲೂ ಅದಕ್ಕೆ ಡಿ ಬಂತು. ಇದಕ್ಕೆ ಇಲ್ಲಿ ಸಪ್ಲೈ ಮಾಡ್ತೀವಿ ನಾವು. ಓಕೆ, ಇವು ಸಪ್ಲೈಗಳು ಎ, ಇದು ಬಿ ಅಂತ ಹೇಳಿ ಇಲ್ಲಿ ಮುಂದ್ಗಡೆ ಏನು ಬರುತ್ತಲ್ಲ ಅದು ನಮ್ದು ಔಟ್ಪುಟ್. ಸೊ ಇದನ್ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಎ ಡಾಟ್ ಬಿ. ಡಾಟ್ ಅಂದ್ರೆ ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ, ಮಲ್ಟಿಪ್ಲಿಕೇಶನ್ ತರ ಕಾಣಿಸ್ತದಲ್ಲ, ಎ ಸ್ಟಾರ್ ಬಿ ಟೈಪ್ ಕಾಣಿಸ್ತದಲ್ಲ ಇದು ನೋಡಕ್ಕೆ. ಎಸ್, ಅದಕ್ಕೋಸ್ಕರನೇ ಇದನ್ನ ಏನಂತ ಹೇಳ್ಬೋದು ನಾವು, ಆ್ಯಂಡ್ ಗೇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಆಫ್ ಬೈನರಿ ಇನ್ಪುಟ್. ಸೊ ಬೈನರಿ ಇನ್ಪುಟ್ ಇಲ್ಲಿ ಸಪ್ಲೈ ಮಾಡ್ತಾ ಇದೀವಿ ನಾವು, 0 1 ಅಥವಾ 1 0 ಸಪ್ಲೈ ಮಾಡ್ತಾ ಇದೀವಲ್ಲ, ಇವುಗಳ ಮಲ್ಟಿಪ್ಲಿಕೇಶನ್ ಆಗ್ತದ ಅನ್ನೋ ತರ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ 1 ಇಂಟು 1 ಇದ್ದಾಗ ಮಾತ್ರ ಔಟ್ಪುಟ್ 1 ಬರ್ತದ. 1 ಇಂಟು 0 ಇದ್ರೆ 0 ಬಂತು, 0 ಇಂಟು 0 ಇದ್ರೆ ಅದು 0 ಬಂತು, 0 ಇಂಟು 1 ಇದೆ ಅದು 0 ಬಂತು. ಸೊ ಮಲ್ಟಿಪ್ಲಿಕೇಶನ್ ಯಾವಾಗ ಸಕ್ಸಸ್ ಆಗ್ತಾ ಇದೆ, ಎರಡು 1 ಇದ್ದಾಗ ಮಾತ್ರ. ಹಾಗಾಗಿ ಇದನ್ನ ಏನಂತ ಹೇಳ್ಬೋದು ನಾವು, ಇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಆಫ್ ಬೈನರಿ ಇನ್ಪುಟ್ಸ್. ಸೊ ಯಾವ ರೀತಿಯಾಗಿ ಅದನ್ನ ರಿಪ್ರೆಸೆಂಟ್ ಮಾಡ್ತಾರೆ ಡೈಗ್ರಾಮೆಟಿಕಲಿ, ಸೊ ಇದು ಇಷ್ಟು ನಿಮಗೆ ನೆನಪಿರಬೇಕು. ಜಸ್ಟ್ ಹಿಂಗೆ ಬರ್ಕೊಂಡ್ಬಿಟ್ಟು ಡಿ ಅಂತ ಬಂದರೆ ಅದು ಆ್ಯಂಡ್ ಗೇಟ್ ಆಗ್ತದೆ ಸ್ನೇಹಿತರೆ. ಓಕೆ, ಸೊ ಇವನ್ ನಿಮಗೆ ಟ್ರೂತ್ ಟೇಬಲ್ ಕೂಡ ಗೊತ್ತಾಯ್ತು, ಇದನ್ನು ಟ್ರೂತ್ ಟೇಬಲ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇದಾದ ನಂತರ ಮುಂದೆ ಹೋಗೋಣ ಸೆಕೆಂಡ್ ಗೇಟ್. ಸೆಕೆಂಡ್ ಗೇಟ್ ಯಾವುದಪ್ಪ, ಆರ್ ಗೇಟ್. ಓಕೆ, ಸೊ ಆರ್ ಗೇಟ್ ಹೇಳ್ಬೇಕಂದ್ರೆ ಅಗೇನ್ ಅದೇ ಬೌನ್ಸರ್ದ ಎಕ್ಸಾಂಪಲ್ ತಗೋತೀನಿ ನಾನು, ಬೌನ್ಸರ್ದ ಎಕ್ಸಾಂಪಲ್. ಬಟ್ ಈ ಬೌನ್ಸರ್ ಹೆಂಗಪ್ಪ ಅಂದರೆ ಸ್ಟ್ರಿಕ್ಟ್ ಇಲ್ಲ, ಇವನು ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ಸ್ವಲ್ಪ ಓಕೆ ಓಕೆ ಟೈಪ್. ಹೌದಾ, ಸೊ ಒಂದು ಕಡೆ ಎ ಇದೆ, ಒಂದು ಕಡೆ ಬಿ ಇದೆ, ಹಾಗೆ ಇಲ್ಲಿ ಫೈನಲ್ ಆಗಿ ಔಟ್ಪುಟ್ ಎ ಪ್ಲಸ್ ಬಿ ಅಂತ ಹಾಕೊಳ್ಳಿ. ಒಬ್ಬ ವ್ಯಕ್ತಿ ಬರ್ತಾನ, ಅವನ ಹತ್ರ ಓಕೆ ಲೆಟ್ ಮಿ ರೈಟ್ ಇಟ್ ಡೌನ್, ಏನೇನಿರಬೇಕು, ಟಿಕೆಟ್ ಇರಬೇಕು ಮತ್ತು ಐ ಡಿ ಕಾರ್ಡ್ ಇರಬೇಕು ಮಾಮೂಲಾಗಿ. ಅವನ ಹತ್ರ ಟಿಕೆಟ್ ಇಲ್ಲ, ಐ ಡಿ ಕಾರ್ಡ್ ಮಾತ್ರ ಇದೆ. ಸೊ ಈ ಬೌನ್ಸರ್ ಹೆಂಗೆ, ಅಷ್ಟು ಸ್ಟ್ರಿಕ್ಟ್ ಅಲ್ಲ, ಇವನು ಸ್ವಲ್ಪ ಲೂಸ್ ಬೌನ್ಸರ್ ಇವನು. ಆ ಪಬ್ಬಲ್ಲಿ ಅಥವಾ ಆ ಬಾರಲ್ಲಿ ಒಂದು ಏನೋ ಅಂತ ಅನ್ಕೊಳ್ಳಿ ನೀವು. ಅವನೇನು ಮಾಡ್ತಾನೆ, ಓಕೆ ನಿನ್ನ ಹತ್ರ ಐ ಡಿ ಕಾರ್ಡ್ ಇದೆಯಾ, ಓಕೆ ಸರ್ ನನ್ನ ಹತ್ರ ಐ ಡಿ ಕಾರ್ಡ್ ಇದೆ, ಸೊ ನಿನ್ನನ್ನು ಒಳಗಡೆ ಬಿಡ್ತೀನಿ ಹಾಗಾದರೆ. ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವೇನು ಮಾಡ್ತಾನೆ, ಅವನ ಹತ್ರ ನೋಡ್ತಾ ಹೋದಾಗ ಕೇವಲ ಟಿಕೆಟ್ ಇರ್ತದೆ, ಬಟ್ ಅವನ ಹತ್ರ ಐ ಡಿ ಕಾರ್ಡ್ ಇರಲ್ಲ. ಸೊ ಆದರೂ ಅವೇನತ್ತಾನ ಬೌನ್ಸರ್, ಓಕೆ ಅಟ್ಲೀಸ್ಟ್ ನನ್ನ ಹತ್ರ ಟಿಕೆಟ್ ಐತಿ, ನೀನು ಬಿಡ್ತೀನಿ ಒಳಗಡೆ, ನೀನು ಹೋಗು. ಮತ್ತೊಬ್ಬ ಬರ್ತಾನ, ನನ್ನ ಹತ್ರ ಐ ಡಿ ಕಾರ್ಡು ಇಲ್ಲ ಸರ್, ಟಿಕೆಟು ಇಲ್ಲ ಸರ್. ಅವಾಗ ಬೌನ್ಸರ್ ಹೇಳ್ತಾನ, ಹಂಗಿದ್ರೆ ಸರ್ ನೀವು ಮನೆಗೆ ಹೋಗ್ಬಿಡಿ ಸರ್. ಹೌದಾ, ಆಮೇಲೆ ಮತ್ತೊಬ್ಬ ವ್ಯಕ್ತಿ ಬರ್ತಾನ, ಅವೇನು ಹೇಳ್ತಾನ, ನನ್ನ ಹತ್ರ ಐ ಡಿ ಕಾರ್ಡು ಅದ, ಟಿಕೆಟ್ ಅದ. ಅದಕ್ಕೆ ಬೌನ್ಸರ್ ಏನು ಹೇಳ್ತಾನ, ಫಸ್ಟ್ ಆಫ್ ಆಲ್ ಅವನೊಬ್ಬ ಲೂಸ್ ಅದ ಬೌನ್ಸರ್, ಸ್ಟ್ರಿಕ್ಟ್ ಇಲ್ಲ. ಅವನು ಹೇಳ್ತಾನ, ಒಂದಿದ್ರೆ ಸಾಕಾಗಿತ್ತು ಮರಾಯ, ಎರಡು ತೆರ್ಕೊಂಬಂದಿ ನಡೀತದ, ಹಂಗಿದ್ರೆ ಕಣ್ಣು ಮುಚ್ಕೊಂಡು ನೀನು ಒಳಗಡೆ ಹೋಗು, ನಿನಗೆ ಅಲೋವಿದೆ ಅಂತ ಹೇಳ್ತಾನ. ಸೊ ಇದು ಈ ಒಂದು ಆರ್ ದ ಟ್ರೂತ್ ಟೇಬಲ್. ಇಲ್ಲಿ ಏನಾಗ್ತದೆ ಅಂದರೆ ಯಾವುದಾದ್ರೂ ಒಂದು ಕಂಡೀಷನ್ ನಿಮಗೆ ಸ್ಯಾಟಿಸ್ಫೈ ಆದರೆ ಸಾಕು, ಔಟ್ಪುಟ್ ಬರ್ತದೆ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇದರೊಳಗಡೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ಔಟ್ಪುಟ್ ಬಂತು. ಇದರಲ್ಲಿ ಇದು ಸ್ಯಾಟಿಸ್ಫೈ ಆಯಿತು, ಔಟ್ಪುಟ್ ಬಂತು. ಕೇವಲ ಎರಡು ಇರದೇ ಇದ್ದ ಪಕ್ಷದಲ್ಲಿ ಮಾತ್ರ ನಿಮಗೆ ಔಟ್ಪುಟ್ 0 ಬರ್ತದೆ. ಅದರ್ವೈಸ್ ಯಾವುದಾದ್ರೂ ಒಂದಿದ್ರೆ ಬರ್ತದೆ. ಸೊ ಇಲ್ಲಿ 1 1 ಆಬ್ವಿಯಸ್ಲಿ 1 ಇದ್ದೇ ಇರ್ತದೆ, ಅದರ ಬಗ್ಗೆ ಏನು ನಾವು ತಲೆ ಕೆಡಿಸೋ ಹಾಗಿಲ್ಲ, ಸರಿನಾ. ಸೊ ಇದನ್ನು ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತಾರೆ ಅಂದರೆ ಎ ಪ್ಲಸ್ ಬಿ ಅಂತ ಹೇಳಿ. ಸೊ ಆವಾಗಲೇ ಹೆಂಗೆ ನಾವು ಎ ಡಾಟ್ ಬಿ ಅಂತ ನೋಡಿದ್ವಲ್ಲ, ಆ್ಯಂಡ್ ಗೇಟ್ಗೆ ನೆನಪಿಟ್ಕೊಳ್ಳಿ, ಕೇಳಬಹುದು ಇದನ್ನು, ಎ ಡಾಟ್ ಬಿ ಅಂತ ನೋಡಿದ್ವಿ. ಬಟ್ ಇಲ್ಲೇ ನೋಡ್ತಾ ಇದ್ದೀವಿ ಎ ಪ್ಲಸ್ ಬಿ, ಆರ್ ಗೇಟ್ಗೆ ಎ ಪ್ಲಸ್ ಬಿ ಅಂತ ನೋಡ್ತಾ ಇದ್ವಿ ನಾವು. ಸೊ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ನೆಕ್ಸ್ಟ್ ಉಳಿದಿರೋದು ಯಾವುದು, ಡೈಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್. ಹೆಂಗೆ ರಿಪ್ರೆಸೆಂಟ್ ಮಾಡ್ತಾರಪ್ಪ ಇದನ್ನು, ಅಲ್ಲಿ ಹೆಂಗೆ ನೋಡಿದ್ವಿ ನಾವು, ಇದನ್ನು ಡಿ ಅಂತ ಬರೆದ್ಬಿಟ್ರೆ ಆ್ಯಂಡ್ ಅಂತ ನೋಡಿದ್ವಿ. ಬಟ್ ಇಲ್ಲೇನಾಗ್ತದೆ, ಸ್ವಲ್ಪ ಬೆಂಡ್ ಆಗಿರ್ತದೆ ಇದು. ಸೊ ಹಿಂಗೆ ಬಂದರೆ ಇದು ಆರ್. ಓಕೆ, ಸೊ ಇಲ್ಲಿ ಇನ್ಪುಟ್ ಎ, ಇಲ್ಲಿ ಇನ್ಪುಟ್ ಬಿ, ಇಲ್ಲಿ ನಮಗೆ ಫೈನಲಿ ಬರೋದು ಔಟ್ಪುಟ್. ಸೊ ಸ್ವಲ್ಪ ಬೆಂಡ್ ಆಗಿತ್ತಂದರೆ, ಸ್ವಲ್ಪ ಹಿಂಗೆ ಬೆಂಡ್ ಆಗಿತ್ತಂದರೆ ಅದೇನಂತ ಕರಿತೀವಿ ನಾವು, ಅದನ್ನು ಆರ್ ಗೇಟ್. ನೋಡಿ ಆರ್ ಅಂತ ಅದೇ ಅಂತ ತಿಳ್ಕೊಳ್ಳಿ, ಆರ್ ಅಂತ ಬರೆದಾಗ ಈ ಓನ ಸ್ಪ್ಲಿಟ್ ಮಾಡಿ ಹೆಂಗದ, ಇದು ಸ್ವಲ್ಪ ಬೆಂಡ್ ಆಗೈತಲ್ಲ ಹೆಂಗಿದೆ, ಇದನ್ನಷ್ಟ ಈ ಕಡೆ ಪೋರ್ಷನನ್ನು ಬಿಟ್ಬಿಡ್ರಿ ನೀವು, ಈ ಕಡೆ ಪೋರ್ಷನ್ ಇಲ್ಲ ಅನ್ಕೊಳ್ಳಿ, ಇದಷ್ಟದ ಅಂತ ಅನ್ಕೊಳ್ಳಿ, ಅದ ಇಲ್ಲಿ ಬಂದದ, ಸರಿನಾ. ಇದು ಆರ್ ಗೇಟ್. ಹಾಗೆ ಅದರ ಟ್ರೂತ್ ಟೇಬಲ್ ಕೂಡ ಗೊತ್ತಾಯ್ತು ನಿಮಗೆ. ಓಕೆ, ಔಟ್ಪುಟ್ ವಿಲ್ ಬಿ ಹೈ ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಈಸ್ ಸೆಟ್ ಟು ಹೈ. ಯಾವುದಾದ್ರೂ ಒಂದು ಇನ್ಪುಟ್ ನಿಮ್ಗೆ ಹೈ ಇದ್ರೆ ಸಾಕು, ಈಸಿಲಾಗಿ ಔಟ್ಪುಟ್ ಹೈ ಬಂದೇ ಬರ್ತದೆ. ನೆಕ್ಸ್ಟ್ ಇದಾದ ನಂತರ ಮುಂದಿನ ಗೇಟಿಗೆ ಹೋಗೋಣ, ದಟ್ ಈಸ್ ನಾಟ್ ಗೇಟ್. ನಾಟ್ ಗೇಟ್, ಆ್ಯಂಡ್ ಗೇಟ್ ಗೊತ್ತಾಯ್ತು, ಆರ್ ಗೇಟ್ ಗೊತ್ತಾಯ್ತು. ನಾಟ್ ಗೇಟ್ ಅಂದ್ರೆ ಏನು,
ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ನೀವು ಅಪೋಸಿಟ್ ಅಂತ ನೆನಪಿಟ್ಕೋಬೇಕು. ಅಪೋಸಿಟ್ ಅಥವಾ ನೆಗೇಟ್ ಅಂತ ಕೂಡ ನೀವು ಹೇಳಬಹುದು. ನಾಟ್ ಗೇಟ್ ಈಸ್ ಒನ್ ಆಫ್ ದ ಬೇಸಿಕ್ ಲಾಜಿಕ್ ಗೇಟ್ ಹ್ಯಾವಿಂಗ್ ಓನ್ಲಿ ಸಿಂಗಲ್ ಇನ್ಪುಟ್ ಸಿಂಗಲ್ ಔಟ್ಪುಟ್. ಸೊ ಆ್ಯಂಡ್ ಡಿಸ್ಕಸ್ ಮಾಡಬೇಕಾದ್ರೆ ಅಥವಾ ಈ ಆರ್ ಡಿಸ್ಕಸ್ ಮಾಡಬೇಕಾದ್ರೆ ಏನು ಹೇಳಿದ್ವಿ ನಾವು, ಎರಡು ಇನ್ಪುಟ್ ತಗೋತಾ ಇದ್ವಿ, ಎ ಮತ್ತೆ ಬಿ ಅಂತ ಹೇಳಿ, ಹಾಗೆ ಇಲ್ಲಿ ಔಟ್ಪುಟ್ ಅನ್ನ ನೋಡ್ತಾ ಇದ್ವಿ. ಇದು ಆ್ಯಂಡ್ ಆಗಿರ್ಬೋದು, ಆರ್ ಆಗಿರ್ಬೋದು, ಬಟ್ ನಾವಿಲ್ಲಿ ನೋಡ್ತಾ ಇದ್ವಿ ಇನ್ಪುಟ್ಸ್ ಎರಡು ತಗೋತಾ ಇದ್ವಿ. ಆದರೆ ನಾಟ್ ಗೇಟ್ ಅಲ್ಲಿ ಹಂಗಲ್ಲ, ಅಲ್ಲಿರೋದೇ ಒಂದೇ ಇನ್ಪುಟ್, ಒಂದೇ ಇನ್ಪುಟ್ ಒಂದೇ ಔಟ್ಪುಟ್. ಇದು ಎ, ಇದು ಬಿ ಅಂತ ಅನ್ಕೊಳ್ಳಿ, ಇದು ಔಟ್ಪುಟ್ ಅಂತ ಅನ್ಕೊಳ್ಳಿ. ಸಪೋಸ್ ಇದು 1 ಇದ್ರೆ ಇದು 0 ಆಗ್ತದ, ಸಪೋಸ್ ಇದು 0 ಇತ್ತಂದ್ರೆ ಅದು 1 ಆಗ್ತದ. ಓಕೆ, 0 ಇದ್ರೆ 1, 1 ಇದ್ರೆ 0. ಹೆಂಗೆ ರಿಪ್ರೆಸೆಂಟ್ ಮಾಡ್ತಾರಪ್ಪ ಇದನ್ನ, ಟ್ರ್ಯಾಂಗಲ್ಲು ಮುಂದೆ ಒಂದು 0 0 ಟೈಪ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಓಕೆ, ಅರ್ಥ ಆಗ್ತಿದೆಯಲ್ಲ, ಇಂಪಾರ್ಟೆಂಟ್, ಇದನ್ನು ಕೂಡ ಎಕ್ಸಾಂಪಲ್ ಕೇಳಬಹುದು. ಸೊ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಪ್ರಮುಖವಾಗಿ ಈ ಮೂರು ನಿಮಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಹೋಗೋಣ ನ್ಯಾಂಡ್ ಗೇಟ್. ನ್ಯಾಂಡ್ ಅನ್ನ ಸಿಂಪಲ್ ಆಗಿ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಇಟ್ ಈಸ್ ಅಪೋಸಿಟ್ ಟು ಆ್ಯಂಡ್ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಇಟ್ ಈಸ್ ಅಪೋಸಿಟ್ ಟು ಆ್ಯಂಡ್. ಎಕ್ಸಾಂಪಲ್ ಏನಾದರೂ ಬಂದರೆ ಇಷ್ಟೇ ನೆನಪಿಟ್ಕೊಂಡ್ಬಿಡಬೇಕು ನೀವು, ಅಪೋಸಿಟ್ ಟು ಆ್ಯಂಡ್ ಗೇಟ್. ಏನು ಸರ್ ಹಿಂಗಂದ್ರೆ, ಸೊ ಟ್ರೂತ್ ಟೇಬಲ್ ಹೆಂಗಿತ್ತು ಆ್ಯಂಡ್ ನಮ್ಮದು, ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ, ಇದು ಔಟ್ಪುಟ್ 0 1 1 0 0 0 1 1 ಅಂತಂದಾಗ ಕೇವಲ ಇಲ್ಲಿ ಮಾತ್ರ 1 ಬರ್ತಾ ಇತ್ತು, ಉಳಿದ್ರೆ ಎಲ್ಲ ಕಡೆ 0 ಬರ್ತಾ ಇತ್ತು. ಯಾಕಂದ್ರೆ ಬೋತ್ ದ ಕಂಡೀಷನ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ಅಂದಾಗ ಮಾತ್ರ ಇದು ಈ ಥರ ಬರ್ತಾ ಇತ್ತು. ಇದು ಯಾವ್ದು ನಾವು ಡಿಸ್ಕಸ್ ಮಾಡಿದ್ದು, ಆ್ಯಂಡ್ದು. ಇದರ ಅಪೋಸಿಟ್ ಏನಂತ ಹೇಳಿದೆ ನಾನು, ನ್ಯಾಂಡ್ ಅಂತ ಹೇಳಿದೆ. ಹಂಗಂದ್ರೆ ಇಲ್ಲೇನು, ಎಸ್, ಇಲ್ಲಿ ಅಪೋಸಿಟ್ ಏನು ಮಾಡ್ತೀವಿ, ಅದಕ್ಕೆ ಹೆಡ್ಡಿಂಗ್ ನ್ಯಾಂಡ್ ಅಂತ ಹಾಕಿ. ಸೊ ಯಾವ ಥರಪ್ಪ ಅಂತಂದರೆ 1 1 1 0 ತಿಳಿತಲ್ಲ, ಇದು ನ್ಯಾಂಡ್ ಗೇಟ್. ಸಿಂಪಲ್ ಅಲ್ಲ, ಆ್ಯಂಡ್ ದ ಅಪೋಸಿಟ್, ಇದು ಆ್ಯಂಡ್ ಅಂತ ಬರ್ಕೊಳ್ಳಿ. ಓಕೆ, ದಿಸ್ ರಿಪ್ರೆಸೆಂಟ್ ಆ್ಯಂಡ್ಸ್, ದಿಸ್ ರಿಪ್ರೆಸೆಂಟ್ಸ್ ನ್ಯಾಂಡ್. ಹಾಗೆ ಸಿಂಬಾಲಿಕಲಿ ಅಥವಾ ನಿಮಗೆ ಎಕ್ಸ್ಪ್ರೆಷನ್ ವೈಸ್ ಕೊಡಬೇಕಾಗಿತ್ತಂದ್ರೆ ಎ ಡಾಟ್ ಬಿ ಅಂತ ಹೇಳ್ತಾ ಇದ್ವಿ ನಾವು ಯಾವುದರಲ್ಲಿ, ಆ್ಯಂಡ್ ಅಲ್ಲಿ. ಸಪೋಸ್ ಅದೇ ನ್ಯಾಂಡ್ ಆಗಬೇಕಾಗಿತ್ತಂದ್ರೆ ಎ ಡಾಟ್ ಬಿ ಮತ್ತೆ ಮೇಲ್ಗಡೆ ಒಂದು ಕೊಂಬು 1 ಅಂತ ಬರೆದ್ಬಿಟ್ರೆ, ಡ್ಯಾಶ್ ಅಂತ ಬರೆದ್ಬಿಟ್ರೆ ಸಾಕು ನೀವು. ಓಕೆ, ಒಂದು ಕೊಂಬ್ ಅಂತ ನೆನ್ಪಿಟ್ಕೊಳ್ಳಿ. ಕೊಂಬ್ ಅಂದರೆ ನ್ಯಾಂಡ್ ಅದು. ಸೊ ನ್ಯಾಂಡ್ ಥರನೇ ಆಬ್ವಿಯಸ್ಲಿ ನಾರು ಇರಬೇಕು, ಅಂದರೆ ಅಪೋಸಿಟ್ ಆಫ್ ಆರ್ ಅಂತ ಅರ್ಥ ಅಲ್ವಾ. ಸೊ ನೋಡಿ, ಇವಾಗ ನೀವೇ ಹೇಳ್ತಾ ಹೋಗ್ತೀರಾ ಯಾವ ಥರ ಅಂತೇಳಿ. ಆರ್ದು ಟೇಬಲ್ ಹಾಕೊಳ್ಳೋಣ, ಎ ಬಿ, ಇಲ್ಲಿ ಆರ್, ಹಾಗೆ ಇಲ್ಲಿ ಕೊನೆಯದಾಗಿ ನಾರ್ ಅಂತ ಬರ್ಕೊಳ್ಳೋಣ. 0 1 1 0 0 0 1 1. ಯಾವುದಾದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು ಅಂತ ಹೇಳಿದ್ವಿ. ಇದರ ಅಪೋಸಿಟ್, ಇದು 0 ಇದು 0 ಇದು 1 ಇದು 0, ಈ ಥರ ಬಂದರೆ ಅದನ್ನು ನಾವು ನಾರ್ ಗೇಟ್ ಅಂತ ಕರಿತೀವಿ. ಸಿಂಪಲ್ ಅಲ್ಲ. ಸೊ ಹಂಗೆ ಈ ಥರ ಅರ್ಥ ಮಾಡ್ಕೊಳ್ಬೇಕು ನೀವು. ಸೊ ಇದನ್ನು ಡೈಗ್ರಾಮೆಟಿಕಲಿ ಹೆಂಗೆ ರಿಪ್ರೆಸೆಂಟ್ ಮಾಡ್ತಾರ, ಸೊ ಒಂದು ಗೊತ್ತು ನಮಗೆ, ಈ ಥರ ಬಂದರೆ ಅದು ಆರ್ ಸರ್ ಅಂತ ಹೇಳಿ. ಇಲ್ಲೊಂದು ಟಿಕ್ಕಿ ಕೊಟ್ಬಿಟ್ಟು ಹಿಂಗೆ ಮುಂದೆ ಹೋದರೆ ಅದೇ ನಾರ್ ಸರ್. ಇಷ್ಟು ಬಂದರೆ ಆ್ಯಂಡ್ ಅಂತ ಗೊತ್ತು. ಒಂದು ಟಿಕ್ಕಿ ಮುಂದೆ ಕೊಟ್ಬಿಟ್ಟು ಹಿಂಗೆ ಮಾಡಿದರೆ ಅವಾಗ ಅದು ನ್ಯಾಂಡ್ ಸರ್. ಸಿಂಪಲ್ ಇದೆಯಲ್ಲ, ಇದರಲ್ಲಿ ಏನಿದೆ ಕಾಂಪ್ಲೆಕ್ಸಿಟಿ. ಓಕೆ, ಇವೆಲ್ಲವೂ ಕ್ಲಿಯರ್ ಆಯಿತು. ಸೊ ಇನ್ನು ಉಳಿದಿರೋದು ಯಾವುದು, ಇಲ್ಲಿ ನೋಡ್ತಾ ಹೋಗಿ. ಇದೇನಾದರೂ ಆ್ಯಂಡ್ ಆಗ್ತದನ, ನೋ. ಆ್ಯಂಡ್ ಅಂದರೆ ಹಿಂಗೆ ಬರಬೇಕಾಗಿತ್ತು, ಹಾಗಾದರೆ ಇದು ಅಲ್ಲ. ಆರ್ ಅಂದರೆ ಹಿಂಗೆ ಬರಬೇಕಾಗಿತ್ತು, ಸೊ ಇದು ಅಲ್ಲ. ಇನ್ನು ಉಳಿದಿರೋದು ಯಾವುದು, ಎಕ್ಸಾರ್ ಮತ್ತು ಎಕ್ಸ್ನಾರ್. ಹಾಗಾದರೆ ಇದರಲ್ಲಿ ಯಾವ್ದು ಆಗ್ತದೆ ಎಕ್ಸ್ನಾರ್ ಮತ್ತು ಎಕ್ಸಾರ್ ಅಂತ ನೋಡಿದಾಗ, ಅದು ಇಂಪಾರ್ಟೆಂಟ್. ಓಕೆ, ಸೊ ಅದು ಹೆಂಗೆ ರಿಪ್ರೆಸೆಂಟ್ ಮಾಡ್ತಾರಪ್ಪ ಅಂದರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಹೇಳ್ತೀನಿ ನೋಡಿ ಹೆಂಗೆ ವರ್ಕ್ ಆಗ್ತದೆ ಅಂತ ಹೇಳ್ಬಿಟ್ಟು, ಹಿಂಗೆ ಮಾಡ್ಕೊಂಬಿಟ್ಟು ಸೊ ಇಷ್ಟಿತ್ತಂದರೆ ಏನಂತ ಇದ್ವಿ ಅದಕ್ಕೆ ನಾವು, ಎಸ್ ಸರ್ ದಿಸ್ ಇಸ್ ಆರ್ ಗೇಟ್ ಅಂತ ಇದ್ವಿ. ಸಪೋಸ್ ಇಷ್ಟು ಇರಲಾರ್ದೆ, ಸಪೋಸ್ ಹಿಂಗಿರ್ಲಾರ್ದೆ ಈ ಥರ ಇದ್ರೆ ಏನಂತೀವಿ ಅದಕ್ಕೆ, ಅವಾಗ ನಾವು ನಾರ್ ಗೇಟ್ ಅಂತ ಇದ್ದೀವಿ. ಓಕೆ, ಸೊ ಇನ್ ಎಕ್ಸ್ ಆರ್ ಅಂದರೆ ಈ ರೀತಿ ಏನು ಒಂದು ಕೊಂಬ್ ಟೈಪ್ ಬಂದಿದೆಯಲ್ಲ, ಇದು ಕೊಂಬ್ ಟೈಪ್, ಇದೊಂದು ಎಕ್ಸ್ಟ್ರಾ ಬರಬೇಕು. ಎಕ್ಸ್ಟ್ರಾ ಬಂದರೆ ಎಕ್ಸ್ ಆರ್ ಅಂತ ಅರ್ಥ. ಸೊ ಏನಪ್ಪ ಹಿಂಗಂದ್ರೆ, ಇಲ್ಲಿ ನೋಡಿ, ಹಿಂಗೆ ಬಂದ್ಬಿಟ್ಟು ಸೊ ಈ ಥರ ಬಂದರೆ ಅದನ್ನು ನಾವು ಎಕ್ಸ್ ಆರ್ ಗೇಟ್ ಅಂತ ಕರಿತೀವಿ. ಇನ್ಪುಟ್ ಎ, ಇನ್ಪುಟ್ ಬಿ, ಹಾಗೆ ಇಲ್ಲಿ ಫೈನಲ್ ಆಗಿ ಔಟ್ಪುಟ್, ಇದು ಎಕ್ಸ್ ಆರ್. ಎಕ್ಸ್ ನಾರ್ ಆಗಬೇಕಾಗಿತ್ತಂದ್ರೆ ಇಲ್ಲೊಂದು ಬಿಂದು. ಇಷ್ಟೇ ಸಿಂಪಲ್, ಇದರಲ್ಲಿ ಏನೂ ಇಲ್ಲ. ಸೊ ಈ ಥರ ಮ್ಯಾಚ್ ಆಗ್ತಾ ಇದೆಯಾ ಯಾವುದಾದ್ರೂ ಇಲ್ಲಿ, ಸೊ ಇಲ್ಲಿ ಟಿಕ್ಕಿ ಬಂದಿಲ್ಲ, ಹಾಗಾದರೆ ಇದು ಎಕ್ಸ್ ನಾರ್ ಆಗಲ್ಲ. ಇನ್ನು ಉಳಿದಿರೋದು ಯಾವುದು, ಎಕ್ಸ್ ಆರ್. ಎಕ್ಸ್ ಆರಲ್ಲಿ ಹೆಂಗಿತ್ತು, ಹಿಂಗೆ ಬಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಒಂದು ಈ ಥರ ಎಕ್ಸ್ಟ್ರಾ ಎಕ್ಸ್ ನಾರ್ ಎಕ್ಸ್ಗೆ ಇದು ಬಂತು ಅನ್ಕೊಳ್ಳಿ, ಇಲ್ಲಿ ಎಕ್ಸ್ ಬಂದ್ಬಿಟ್ಟು ಎಕ್ಸ್ಟ್ರಾ ಆಗಿ ಹಿಂಗಾಗಿದೆ. ಸೊ ಇದು ಮ್ಯಾಚ್ ಆಗ್ತಿದೆಯಲ್ಲ, ಎಸ್. ಹಾಗಾದರೆ ಇದು ಬೆಸ್ಟ್ ಎಕ್ಸಾಂಪಲ್ ಆಫ್ ಎಕ್ಸ್ ಆರ್ ಗೇಟ್. ಓಕೆ, ತುಂಬಾ ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ಸೊ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಪದೇ ಪದೇ ನೋಡ್ತಾ ಹೋಗಿ ಈಸಿ ಆಗ್ತದೆ. ಒನ್ ಮೋರ್ ಟೈಮ್ ಕ್ವಿಕ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ತಾ ಹೋಗಿ. ದಿಸ್ ಈಸ್ ಆ್ಯಂಡ್, ದಿಸ್ ಈಸ್ ಆರ್, ದಿಸ್ ಈಸ್ ನಾಟ್,
this is NOR, this is NAND, this is XOR, then this is XNOR. ಇಷ್ಟೇ ಡಯಾಗ್ರಾಮ್ ಅಂತೂ ನಿಮ್ಗೆ ಒಳ್ಳೆ ಗೊತ್ತಾಯಿತು. ಆ್ಯಂಡ್ದು ಗೊತ್ತಾಗಿದೆ, ಟ್ರೂತ್ ಟೇಬಲ್ಲು, ಆರ್ದು ಗೊತ್ತಾಗಿದೆ, ಇವುಗಳ ಅಪೋಸಿಟ್ ಬರೋದು ನ್ಯಾಂಡು, ಇದರ ಅಪೋಸಿಟ್ ಬರೋದು ನಾರು ಅಲ್ವಾ. ಹೋಪ್ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಯಿತು ಅನ್ಕೊಂತೀನಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ 77ನೇ ಪ್ರಶ್ನೆ ಹೋಗೋಣ. ಇಲ್ಲಿ 77ನೇ ಪ್ರಶ್ನೆ ಕೂಡ ಆಲ್ರೆಡಿ ನಾವು ಕವರ್ ಮಾಡಿದಂಗೆ ನೋಡಿ. ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಆ್ಯಂಡ್ ಗೇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ಅರ್ಥಮೆಟಿಕ್ ಮಲ್ಟಿಪ್ಲಿಕೇಶನ್. ಸೊ ನಾ ಸ್ಟಾರ್ಟಿಂಗ್ ಈ ಪ್ರಶ್ನೆ ಡಿಸ್ಕಸ್ ಮಾಡಬೇಕಾದ್ರೇ ಅದೇ ಪಾಯಿಂಟ್ ನಾನು ಹೇಳಿದ್ದೆ ನಿಮಗೆ. ನೆನಪಿಲ್ಲ ಅಂದರೆ ನೀವು ಮತ್ತೆ ರಿವೈಂಡ್ ಮಾಡಿ ನೋಡ್ಕೋಬಹುದು. ಫಸ್ಟ್ ಪಾಯಿಂಟ್ ಹೇಳಿರೋದೇ ಅದೇ ನಾನು. ಏನಂತ ಹೇಳಿ, ಆ್ಯಂಡ್ ಗೇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಆಫ್ ಬೈನರಿ ಇನ್ಪುಟ್. ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಆಫ್ ಬೈನರಿ ಇನ್ಪುಟ್. ಸೊ ಟ್ರೂ ಪಾಯಿಂಟ್ ಇದು. ಸೊ ದಿಸ್ ಇಸ್ ಆಬ್ವಿಯಸ್ಲಿ ಟ್ರೂ ಪಾಯಿಂಟ್. ಸೊ ಅದಕ್ಕೆ ಹೆಂಗೆ ರಿಪ್ರೆಸೆಂಟ್ ಮಾಡಿದ್ವಿ ನಾವು, ಎ ಡಾಟ್ ಬಿ. ಡಾಟ್ ಅಂದರೆ ಸ್ಟಾರ್ ಅಂತ ಅರ್ಥ ಮಾಡ್ಕೋಬೇಕಂತ ಹೇಳಿದ್ದೆ ನಾನು. ಯಾವುದರಲ್ಲಿ, ಆ್ಯಂಡ್ ಗೇಟಲ್ಲಿ ಎ ಡಾಟ್ ಬಿ. ಎ ಅಂದರೆ ಒಂದು ಇನ್ಪುಟ್ಟು, ಬಿ ಅಂದರೆ ಒಂದು ಇನ್ಪುಟ್ಟು, ಎರಡು ಮಲ್ಟಿಪ್ಲೈ ಮಾಡಿದಂಗೆ. ಅದೇ ಆರ್ ಅಂತ ನೋಡಿದಾಗ ಈ ಥರ ಸಿಂಬಲ್ ನೋಡಿದ್ದೀವಿ ನಾವು ಅಲ್ವಾ. ಸೊ ಹಾಗೆ ನ್ಯಾಂಡ್ ಗೇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ಅರ್ಥಮೆಟಿಕ್ ಮಲ್ಟಿಪ್ಲಿಕೇಶನ್. ನೋ, ಯಾಕಂದರೆ ಅದನ್ನು ನಾವು ನ್ಯಾಂಡಲ್ಲಿ ಮಾಡಲ್ಲ, ಆ್ಯಂಡಲ್ಲಿ ಮಾಡ್ತೀವಿ. ಸಿ ಏನದ, ಆರ್ ಗೇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ದ ಅರ್ಥಮೆಟಿಕ್ ಎಡಿಷನ್. ಎಸ್, ನಾ ಸಿಂಬಾಲನ್ನೇ ತೋರಿಸಿದೆ ನಿಮಗೆ. ಏನಂತ ಹೇಳಿ, ಎ ಪ್ಲಸ್ ಬಿ. ಪ್ಲಸ್ ಅಂತ ಬಂದಾಗ ಆರ್ ಗೇಟ್ ಆಬ್ವಿಯಸ್ಲಿ. ಸಪೋಸ್ ಎ ಡಾಟ್ ಬಿ ಅಂತ ಬಂದಾಗ ಈ ಡಾಟನ್ನು ಮಲ್ಟಿಪ್ಲಿಕೇಶನ್ ಅನ್ಕೋತೀವಿ, ಅವಾಗ ಅದನ್ನು ಆ್ಯಂಡ್ ಗೇಟ್ ಅಂತೀವಿ ಅಂತ ಹೇಳಿದೆ ನಾನು ನಿಮಗೆ ಅಲ್ವಾ. ಹಾಗಾದರೆ ಇದು ಕೂಡ ಸರಿ ಆಯಿತು. ನಾರ್ ಗೇಟ್ ಅರ್ಥಮೆಟಿಕ್ ಬಳಸಲ್ಲ, ಯಾಕಂದರೆ ಅದನ್ನು ಆರ್ ಅಲ್ಲಿ ಬಳಸ್ತೀವಿ. ಹಾಗಾದರೆ ಎ ಮತ್ತು ಸಿ ಮಾತ್ರ ಸರಿ ಅಂತ ಗೊತ್ತಾಯಿತು. ಎಲ್ಲದಪ್ಪ ಎ ಮತ್ತು ಸಿ? ಇಲ್ಲದ ನೋಡಿ, ಎ ಆ್ಯಂಡ್ ಸಿ ಆರ್ ಟ್ರೂ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ನೀವು ನೆನಪಿಡಬೇಕು, ಆಲ್ರೆಡಿ ನಾನು ಹೇಳಿರ್ತಕ್ಕಂಥ ಪಾಯಿಂಟನ್ನು. ಸಪೋಸ್ ಎಕ್ಸ್ ಅಂತ ಔಟ್ಪುಟ್ ಅಂತ ಅನ್ಕೊಂಡ್ರೆ ನೀವು ಎ ಡಾಟ್ ಬಿ ಅಂದರೆ ಆ್ಯಂಡು, ಎಕ್ಸ್ ಔಟ್ಪುಟ್ ಅನ್ಕೊಂಡು ಎ ಪ್ಲಸ್ ಬಿ ಅನ್ಕೊಂಡ್ರೆ ಇದು ಆರು. ಎಕ್ಸ್ ಔಟ್ಪುಟ್ ಅನ್ಕೊಂಡು ಎ ಡಾಟ್ ಬಿ ಬಂದ್ಬಿಟ್ಟು ಮೇಲ್ಗಡೆ ಹಿಂಗೆ 1 ಅಂತ ಬಂದರೆ ಅದು ನ್ಯಾಂಡು. ಎಕ್ಸ್ ಔಟ್ಪುಟ್ ಅನ್ಕೊಂಡ್ಬಿಟ್ಟು ಎ ಪ್ಲಸ್ ಬಿ ಅನ್ಕೊಂಡ್ಬಿಟ್ಟು ಮೇಲ್ಗಡೆ 1 ಬಂದರೆ ಅದು ನಾರು. ಓಕೆ, ಸೊ ಈ ಥರ ಬಂದರೆ ಆಬ್ವಿಯಸ್ಲಿ ಅದೇನಾಗಿರ್ತದೆ, ನಾಟ್ ಅಂದರೆ ಎ ಡ್ಯಾಶ್. ಸರಿನಾ? ಹೋಪ್ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಯಿತು ಈ ಎರಡು ಪ್ರಶ್ನೆಗಳಂತ ಅನ್ಕೊತೀನಿ. ಓಕೆ, ಸೊ ಇವತ್ತಿಗೆ ಇಷ್ಟೇ. ಹೋಪ್ ನಿಮಗೆ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತೀನಿ. ಸೊ ಈ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಕಂಪ್ಲೀಟ್ ಈ ಕ್ವಶನ್ ಪೇಪರ್ನ ಬಿಡಿಸ್ಕೊಡ್ತಾ ಹೋಗ್ತೀನಿ. ಬಟ್ ಏನೆಲ್ಲ ಸಾಧ್ಯತೆಗಳಿದಾವೆ ಈ ಪ್ರಶ್ನೆಯನ್ನು ಬಿಟ್ಟು ಬೇರೆ ಎಲ್ಲ ಕೇಳಕ್ಕನ್ನೋ ಒಂದು ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಈ ಥರ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಲೆಂದಿ ಆದರೂ ಕೂಡ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಮಾಡಿಕೊಡ್ತೀನಿ ಅಲ್ವಾ. ಸೊ ನಿಮಗೆ ಕಂಟೆಂಟ್ ಇಷ್ಟ ಆಗ್ತಾ ಇತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯಾಗಿ ಪ್ರೋತ್ಸಾಹ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್.